ಯಾವಾಗಿಂದ ಕರಿತೀನಿ. ಬಿಸಿ ಬಿಸಿ ಮುದ್ದೆ ಮಾಡಿದೀನಿ, ಸೊಪ್ಪಿನ ಸಾರು ಮಾಡಿದೀನಿ, ಉಣ್ಣಂದ್ರೆ ಬ್ಯಾಡ ಅಂತ್ಯಮ್ಮ. ನಮ್ಮ ಅಜ್ಜಿ ಕಂಗಾರ ಮಾಡೈತೆ. ನನ್ಗೆ ಹುಷಾರ್ಲಿಲ್ವಲ್ಲ, ನೆಗಡಾಗಿತ್ತಲ್ಲ, ಅದಕ್ಕೆ ಮುದ್ದೆ ಮಾಡಿ ಒಂದಿಟ್ಟು ಮೆಣಸಿನಕಾಯಿ ಹೆಚ್ಚಾಗಿ ಹಾಕಿ ಕಂಗಾರ ಮಾಡಿ ಹುಳ್ಳಿಕಾಳು ಹುರಿದು ಹೆಂಗ್ ತೆಗ್ ಬರ್ತೈತಿ ನೋಡು. ಅದಕ್ಕೆ ಹೊಟ್ಟೆಂಬ ಊಟ ಮಾಡ್ಕೊಂಡು ಬಂದೆ ನಮ್ಮ ಅಜ್ಜಿ ಜೊತೆ. ನಮ್ಮ ಅಜ್ಜಿನ ಜಾಸ್ತಿ ಉಂಡೈತೆ, ಅದಕ್ಕೆ ಬೇಡ ಅಂತಿರೋದು. ಇಲ್ಲಾಂದ್ರೆ ಸೊಪ್ಪಿನ ಸಾರು ಮುದ್ದೆ ಅಂದಿದ್ರೆ ಉಂಡಿರೋದು. ಆಹಾ, ನೀನೆ ನಂದೆಲ್ಲಕ್ಲಿ ಕಡ್ಬಿನ ಸಾರಿ ಅಂತಂದು ಮಾತಾಡ್ತಾನೆ ಮದಿದೈ. ಬಿಡಮ್ಮ ತಾಯಿ, ಮಾತಾಡಲ್ಲ. ಬಿಡುಗುಂಡಜ್ಜಿ ಅತ್ತ, ಏನ್ ಮಾತಾಡಿದ್ರು ಮಾತಾಡ್ಲಿ. ಇಲ್ಲ ಮಾಡಿ ದೊಡ್ಡರು ಏನಾರ ಮಾತಾಡ್ತಾರೆ ಅಂಬಲ್ಲ ಹುಡುಗ, ಸುಮ್ಮನೆ ಮಾತಾಡ್ತಾ ಇದ್ಕಣಿ. ಲಕ್ಷ್ಮಕ್ಕ, ಬಾ ಮಗಣಿಯ. ಓ ಗುಂಡಜ್ಜಿನ ಬಂದ್ಬಿಟ್ಟೈತೆ. ಗುಂಡಜ್ಜಿ ಊಟ ಮಾಡ್ದೆ? ಹ್ಞೂ ಕಣಪ್ಪ, ಇವಾಗ ಆತು ತಿನ್ಕೊಂಡು ಲಕ್ಷ್ಮಕ್ಕ ಏನ್ ಮಾಡ್ತಾಳಂತ ನೋಡ್ಕೊಳೋಗನಂತ ಬಂದಿ. ನಿಂದು ನೀನ್ ಊಟ ಮಾಡ್ದೇನ ಚಿಂಟು? ನಾನು ಊಟ ಮಾಡಿದೆ ನಾಗಣ್ಣ, ನೀನ್ ತಿಂದೆ? ಓನಪ್ಪ ತಿಂದೆ. ಚಿತ್ರಾನ್ನ ಮಾಡಿತ್ತು ನಮ್ಮ ಮನೆಗೆ, ತಿಂದೆ. ನಮ್ಮನೆಗೆ ಕಂಗಾರ ಮಾಡಿತ್ತು. ಲಕ್ಷ್ಮತ್ತೆ ಸೊಪ್ಪಿನ ಸಾರು ಮುದ್ದೆ ಮಾಡೈತಿ. ನೀವೇ ಪುಣ್ಯವಂತರು ಬಿಡ್ರಿ. ಹೆಂಗ ಊಟ ಮಾಡ್ತೀರಿ? ನಮ್ ಚಿತ್ರಾನ್ನ ಒಳಿಕೋ ಹಂಗಿಲ್ಲ, ಏನು ಮಾಡನ್ನ ತಿಂಡಿ ತಿಂಡಿ ಅಂತ ಬಡ್ಕಂತ ಹುಡುಗರು. ಅಲ್ಲ ಲಕ್ಷ್ಮಕ್ಕ, ನಾಳಿಕೆ ಹತ್ತಿ ಬೀಜ ಊರಾಗ ಬತ್ತಿಯೇ? ಹ್ಞೂ ಅಣ್ಣ ಬತ್ತೀನಿ, ಹೇಳು. ನೆನ್ನೆ ಸ್ವಲ್ಪ ಊರ್ಯಾರೆ. ನೆನ್ನೆ ನಿಮ್ಮ ಅಂತ ಬಂದಿದ್ ನಮ್ ಕಾಣಿಸ್ಲಿಲ್ಲ, ಅದಕ್ಕೆ ಹೇಳಾಗ ನಮ್ತ ಬಂದಿ. ನಾಗಣೆ ನಾಗಣೆ, ನಾನ್ ಬರ್ಲ ಹತ್ತಿ ಪೂಜೆ ಊರಕ್ಕೆ? ಹೇ, ಹತ್ತಿ ಬೀಜ ಹತ್ತಿ ಬೂಜ ಅಲ್ಲ. ಏನೋ ಮಿಸ್ ಆಯ್ತು. ಬೇಡಪ್ಪ, ನೀನ್ ಮಾತ್ರ ಬೇಡ. ಯಾಕಂಗಣೆ, ಹೋದ ವರ್ಷ ಬಂದಿಲ್ಲಿಲ್ವೇ? ಎಂತ ಕ್ಷಣಕ್ಕೆ ಎಲ್ಲರ್ಕಿನ್ನ ಮುಂಚೆಗೆ ಓಡಾಗಿದೀನಿ ಹತ್ತಿ ಬೀಜ ಉರ್ಕೊಂಡು. ನಾನ್ ಬೇಡ ಅಂತೀಯ? ಸುಮ್ನಿರ್ ನಾಗಪ್ಪ, ಕರ್ಕೊಂಡೋಗ್ಬೇಡಿ ಹುಡುಗನ್ನ. ಈಗ್ಲೇ ಕೆಮ್ಕೊಂಡು ಜ್ವರ ಬರ್ಸ್ಕೊಂಡು ಕುಕ್ಕಣೈತಿ. ಅಲ್ಲ ಗುಂಡಜ್ಜಿ, ಹೋದ ವರ್ಷ ಬಂದಿದ್ನಲ್ಲ, ಒಂದೊಂದ್ ಬೀಜ ಊರದಕ್ಕೆ ಎರಡೆರಡು ಹಾಕ್ಯಣ ಏನಿ ಯೋಸ್ ಗಿಡ ಕೇಳ್ತೀಯ. ರಾಮ ಭಗವಂತ ಕಿತ್ತು ಕಿತ್ತು ಗಿಡಗಳನ್ನ ಸಾಕಾತು. ಏನ್ ಒತ್ತಿ ಒಳ್ಳೆ ಸೊಪ್ಪು ಒಟ್ಟೊಯ್ತಾರಲ್ಲ ಹಂಗೊಯ್ದವನಿ. ಅದು ನನಗೆ ಫಸ್ಟ್ಗೆ ಗೊತ್ತಿರ್ಲಿಲ್ಲ. ಒಂದ್ 5-6 ಹಂಗಾಯಿದ್ವು, ಆಮೇಲೆ ಸರಿ ಹೋತಲ್ಲ. ಸುಮ್ನಿರಪ್ಪ, ಎಲ್ಲಾ ಲೈನು ಹಂಗೆ ಇದು. ಈ ಹುಡುಗ ಮತ್ತೆ ನನಗೆ ಹೇಳೇ ಇಲ್ಲ ಹಿಂಗ್ ಮಾಡಿದ್ದೀನಿ ಅಂತಂದು. ಯಾಕಪ್ಪ ಮರ್ಯಾದೆ ಇದ್ರೆ ತಾನೇ ನಂಗೆ. ಲಕ್ಷ್ಮಕ್ಕ, ನಾಳಿಗ್ ಬಾ, ಮರಿದಂಗ. ಹೆಂಗ ಯಾರನ್ನ ಬಂದ್ರ ಇನ್ನೊಬ್ರನ್ನ ಕರ್ಕೊಂಡ್ ಬಾ. ಆ ರಂಗಮ್ಮ ಬರಂಗಿರ ಕರ್ಕೊಂಡ್ ಬಾ. ಸರಿ ಆಯ್ತಪ್ಪ. ಎಷ್ಟು ಕೊಡ್ತೀಯ ಕೂಲಿ? ಎಲ್ಲಾರು 300 ರೂಪಾಯಿ ಕೊಡ್ತಾರಮ್ಮ, ನಾನು 300 ರೂಪಾಯಿ ಕೊಡ್ತೀನಿ, ಬಾ. ಸರಿ ಆಯ್ತು, ಹೇಳು, ಬರ್ತೀವಿ. ಮತ್ ನೀನ್ ಯಾರಿಗೂ ಹೇಳಂಗಿಲ್ಲ ನೋಡು. ಇವಾಗ್ಲೇ ಕರಿತಿದೀನಿ. ಮತ್ ಅವ್ರಿಗೆ ಹೇಳಿರು ಇವ್ರು ಕೇಳಿರು, ಅವ್ರ ಅಷ್ಟ್ ಕೊಟ್ರಿ ಇಷ್ಟ್ ಕೊಟ್ರ ಅಂತಂದು ಹೋಗ್ಬೇಡ ನೀನು. ಏಯ್, ಹೋಗನಾಗಪ್ಪ. ಲಕ್ಷ್ಮಕ್ಕ ಎಂದನ ಯಾರಿಗನ ಬತ್ತೀನಿ ಅಂತಂದ್ರೆ ಅವ್ರು ನೀನು 300 ರೂಪಾಯಿ ಕೊಡ್ತೀಯ, ಅವ್ರು 500 ರೂಪಾಯಿ ಕೊಡ್ತೀನಿ ಅಂದ್ರೂ ಹೋಗಲ್ಲ. ಅಂತಳಿಗೆ ಎಂತ ಮಾತಂತಾನೆ. ಅಲ್ಲ ಗೊತ್ತು ಲಕ್ಷ್ಮಕ್ಕ ಹಂಗಲ್ಲ ಅಂತಂದು, ಆದ್ರೆ ತಲೆ ಕೆಡ್ಸರಂಗಿರ್ತಾರಲ್ಲ. ನಗಣೆಯೋ, ಎಂತ ಮಾತಂದೆ ನೀನು. ಹೋದ ವರ್ಷ ಹತ್ತಿ ಕ್ರಾಸಿಗೆ ಬಂದಾಗ ನೀನು ಎಷ್ಟು 350 ರೂಪಾಯಿ ಕೊಡ್ತೀನಿ ಅಂತಂದೆ. ಆ ಪಕ್ಕದ ಹೊಲ್ದಾರು 400 ರೂಪಾಯಿ ಕೊಡ್ತೀನಿ ಬಾರಮ್ಮ ಅಂದ್ರು ನಾನು ಹೋಗಿಲ್ಲ. ಎಂತ ಮಾತಂತೆ ನಿಂಗೇನು ಒಂದು ಈಟು ಗೊತ್ತಾಗಲ್ಲ ನಿನಗೆ? ಏನೋ ಬಿಡ್ತಾಯಿ, ತಪ್ಪಾತು. ಇವಾಗ ಏನು ಅಂದಿದ್ದು ಹೊಟ್ಟೆ ಕಕ್ಕೆ. ಬಾ, ಹೆಂಗ ಮರಿಬೇಡ. ಆಮೇಲೆ ನಾನು ಯಾರಿಗೂ ಹೇಳಲ್ ನೋಡು. ಸರಿ ಆಯ್ತು, ಹೇಳು. ಬಾ ನಗಣಿ, ಊಟ ಮಾಡು. ಬೇಡಮ್ಮ, ಚಿತ್ರಾನ್ನ ತಿಂದೆ. ಮತ್ತೀಗ ಮಂತಕ್ಕೆ ಹೋಗ್ಬೇಕು. ಸರಿ, ನಾಳೆಗೆ ಬರ್ರಿ. ಅಲ್ವೇ ಮಣ್ಣಿ ನಾಗಪ್ಪರೊಲ್ದಾಗೆ ಕೆಲಸ ಮಾಡಕ್ಕೆ ಏನು ಬೇಜಾರಾಗಲ್ಲ ಅಲ್ವೇ? ಯಾಕಂದ್ರೆ ಯಾರೇನು ರಪ್ರಪ್ಪನ ಮಾಡಂತೇನು ತಲೆ ತಿಮ್ಮಲ್ಲ, ಏನಿಲ್ಲ. ಆ ಯಮ್ಮಣ್ಣಿನ ಊಟ ಚೆನ್ನಾಗಿ ಮಾಡ್ಕೊಂಬತ್ತಾಳ ಅಡುಗೆನ. ಏನು ಅಷ್ಟೊಂದೇ ಅಂಥ ಜನ ಅಲ್ಲ ಅಲ್ವೇ? ಊನ್ ಗುಂಡಜ್ಜಿ ಪಾಪ ಅಂತಾರಲ್ಲ. ಅಜಯ್, ನನ್ಗೂನು ನಾಗಣೆಯ ಬೋಂಡೆಲ್ಲ ತಂದು ಕೊಟ್ಟಿತ್ತ ಅಜಯ್, ಬಿಸ್ಕೆಟ್ ಎಲ್ಲ ತಂದು ಕೊಟ್ಟಿತ್ತು. ನನಗೇನು ಗೊತ್ತು, ಫಸ್ಟಿಗೆ ಒಂದ್ ಸ್ವಲ್ಪ ದೂರದಾಗೆ ಉಣ್ಕೊಳ್ಬೇಕಂತ ಹೇಳಿಲ್ಲ. ನಾನೇನ್ ಮಾಡಿದೆ, ಹೆಂಗಿದ್ರು ಅಪ್ಪನ ಹತ್ತಿ ಬೀಜ ಮುಗಿಲಿ ಅಂತಂದು ಬಟ್ಲ ಕೋಸ್ ಒಯ್ಕೊಂತಿದ್ದೆ. 2-3 ಹಾಕೊಂಡು ಹೋಗ್ತಿದ್ದೆ ಹತ್ತತ್ರನೇ, ಬೇಗ ಮುಗಿಲಿ ಅಂತಂದು. ನೋಡಿ ನಂಗೆ ಹೆಂಗ್ ಗೊತ್ತಜೆ? ಏನು ಮಾನ್ಗೆಟ್ಟ ನೀನು. ದುಡ್ಡು ಮಾತ್ರ ಇಸ್ಕೊ ಬಂದ್ಬಿಟ್ಟೆನ. ನನಗೆ ಅವಾಗ 250 ರೂಪಾಯಿ ದುಡ್ಡು ಕೊಟ್ಟಿಲ್ಲ ನಾಗಣಿ. 2 ದಿನ ಹೋಗಿದ್ ನಾನು 500 ರೂಪಾಯಿ ತಂದು ಕೊಟ್ಟಿರ್ಲಿಲ್ಲ. ಆದ್ರೆ ನೀನು ಚಿಕನ್ ತಂದು ಮಾಡಿಕ್ಕಿಲ್ಲ, ಮತ್ತೆ 200 ರೂಪಾಯಿ ಎಗರಿಸ್ಕೊಂಡಲ್ಲಮ್ಮ 300 ರೂಪಾಯಿ ಚಿಕನ್ ತಂದು.
ಮಾಡ್ಕೊಂಡು ಎದ್ದೋಗು. ಯಾಕಂತ ಹೇಳ್ಬಿಟ್ರಿ ಅಜ್ಜಿಗೆ ಸಿಟ್ಟು ಬಂದ್ಬಿಡ್ತಿದ್ವಿ. ನೋಡಿದೆ ನಮ್ಮೂರ್ ಕಡೆಗೆ ಹತ್ತಿ ಕ್ರಾಸ್ ಜಾಸ್ತಿ ಆಗ್ತಾರೆ. ನಾನು ಹತ್ತಿ ಬೀಜ ಊರಕ್ ಹೋಗೋಣ ಅಂದ್ರೆ ನಂಗೆ ಹುಷಾರಿಲ್ಲ, ಏನ್ ಮಾಡೋಣ, ಹತ್ತಿ ಕ್ರಾಸ್ಗಂತೂ ಓದೇ ಹೋಗ್ತೀನಿ, ದುಡ್ಡು ಮಾಡ್ಕೊಂತೀನಿ. ಒಟ್ನಾಗೆ ಸ್ಕೂಲ್ ಬಾಗ್ಲು ತೆಗಿಯೋಷ್ಟೊತ್ತಿಗೆ ದುಡ್ಡು ಮಾಡ್ಕೋಬೇಕು ಒಂದೀಟ. ಮುಂಚೆಗೆ ಹಾಕಿರೋದು ಅವೇ, ಅವ್ರಿಗಾದ್ರೂ ಹೋಗ್ಬಿಡ್ತೀನಿ. ಯಾರೆಲ್ಲ ಹಂಗೇನೆ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ.